ಆಯಿತು, ಇಲ್ಲಿಂದ ಹೊರಟಿದ್ದೀನಿ. ಬ್ಯಾಗ್ ಹೋಗುವ ಅಂತ ತಿಳ್ಕೊಂಡು ನೋಡಿದ್ರೆ ಅಷ್ಟಿಗೆ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಇಲ್ಲಿ ಸ್ವಲ್ಪ ಬೆಳಿಗ್ಗೆ ಅರ್ಜೆಂಟ್ ಆಗಿಬಿಡ್ತು. ರೆಡಿಯಾಗಿದೆ, ಪ್ಯಾಕಿಂಗ್ ಆಗಿದವ. ಇನ್ನು ಬೈಕ್ದು ಲಗೇಜ್ ಎಲ್ಲ ಕಟ್ಟಿ ಆಗಾಗಲೇ ದೊಡ್ಡ ಟೈಮ್ ಆಗುತ್ತೆ. ಓಕೆ ನೋಡಿ, ನಮ್ಮ ಬೈಕಿಗೆ ತಗೊಂಬಂದು ಇಟ್ಟಿದ್ದೀನಿ. ಇನ್ನು ಇದು ಕಟ್ಟಬೇಕು ಲಗೇಜ್ ಎಲ್ಲ. ಇದೆಲ್ಲ ಕಟ್ಟಿ ಆಗಾಗಲೇ ಸುಮಾರು ಲೇಟ್ ಆಗುತ್ತೆ. ಈಗ ಟೋಟಲ್ ಇವತ್ತು ಬೆಳಿಗ್ಗೆ ಲೇಟ್. ತೊಂದರೆ ಇಲ್ಲ ಬಿಡಿ, ನೋಡ್ಕೊಳ್ಳುವ. ಈ ಹುಡುಗ ತುಂಬ ಹೆಲ್ಪಿಂಗ್ ಮಾಡ್ದ. ಫ್ಲಾಸ್ಕರಿ ಬಿಸಿನೀರೆಲ್ಲ ತುಂಬಿಸ್ಕೊಡೋದು. ಓ ಫ್ಲಾಸ್ಕ್ फ्लास्क नहीं फ्लास्क वाटर का फ्लास्क दिए है ना, कहाँ है हॉट वाटर का? ಹಾಂ, ನನಗೆ ಬಿಸಿನೀರೆಲ್ಲ ಕೊಡು ಅಂತ ಹೇಳಿದೆ. ರಾತ್ರಿ ಒಂದು ಬಿಸಿನೀರು ಕೊಟ್ಟೆ. ಈಗ ಹೋಗ್ಲಿಕ್ಕೆ ಈಗ ಪುನಃ ಒಂದು ಸಲ ಬಿಸಿನೀರೆಲ್ಲ ಕಾಯಿಸ್ಬಿಟ್ಟು ಇದರಲ್ಲಿ ಕೊಟ್ಟಿದ್ದಾನೆ. ತುಂಬ ಹೆಲ್ಪಿಂಗ್ ಇದೆ ಹುಡುಗ. ಥ್ಯಾಂಕ್ ಯು. ಓಕೆ, ಬಾಯ್ ಬಾಯ್. ನಾನು ರಾಜಸ್ಥಾನಲ್ಲಿ ಇದ್ದೀನಿ ಇವಾಗ. ನೋಡಿ, ಎಲ್ಲಿ ನೋಡಿದ್ರೆ ಈ ಥರ ಮರಳುಗಳೇ ಇರುತ್ತೆ. ತುಂಬ ಸಖತ್ತಾಗಿದೆ ಜಾಗ ಮಾತ್ರ. ಈಗ ಗಂಟೆ ಬಂದ್ಬಿಟ್ಟು 11:15 ಆಗಿದೆ. ಈ ಟೈಮಲ್ಲಿ ಈ ಥರ ಒಂದು ವ್ಯೂ ಸಖತ್ತಾಗಿದೆ. ನೋಡಿ, ಇಲ್ಲಿ ನಾನು ಸ್ಟೇ ಆಗಿರೋದು ಇವತ್ತು. ಹೋಟೆಲ್, ಟೀ, ಕಾಫಿ ಎಲ್ಲ ಸಿಗುತ್ತೆ. ನಮ್ಮದು ರೂಮ್ ಬಂದ್ಬಿಟ್ಟು ಬರೋದು, ನಮ್ಮ ಬೈಕ್ ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ. ನಮ್ಮ ರೂಮ್ ನೋಡಿ, ಹಂಗೆ ಅಲ್ಲಿ ಸ್ಟ್ರೈಟ್ ಒಂದು ಓಪನ್ ಕಾಣ್ತಿದೆಯಲ್ಲ, ಈ ಕಡೆ ಕ್ಲೋಸ್ ಮಾಡಿದ್ದೀನಲ್ಲ, ಇದು ನಮ್ಮ ರೂಮು. ಎ ಸಿ ರೂಮೇ. ಈ ಕಡೆ ಒಂದು ಕೂಲರ್ ಬೇಕಾದರೆ ಕೂಲರ್ ರೂಮ್ ಇದೆ. ಇದು ಎ ಸಿ ರೂಮ್. ಬನ್ನಿ ತೋರಿಸ್ಬಿಡ್ತೀನಿ. ಹಾಗೇನೆ ನಮಗಿರೋ ಫುಡ್ ರೆಡಿಯಾಗಿದೆ. ರೊಟ್ಟಿ ಮತ್ತು ಪನ್ನೀರ್ ಕರಿ ಇದೆ, ಪನ್ನೀರ್ ಮಸಾಲ ಮತ್ತು ರೊಟ್ಟಿ. ಇದು ನಮ್ಮ ರೂಮು. ಚೆನ್ನಾಗಿದೆ ಅಂತ ಹೇಳಿದ್ರೆ ಸಿಂಪಲ್ ಆಗಿದೆ. ಪ್ಲಸ್ ಏನಂತ ಹೇಳಿದ್ರೆ ಇಲ್ಲಿದ್ದು ಸೆಕೆಗೆ ಎ ಸಿ ಇದೆ. ಚಿಕ್ಕ ರೂಮ್, ಎ ಸಿ ಇದೆ, ಅದೊಂದು ಖುಷಿ. ಅಂದರೆ ಸೆಕೆ ಮಾತ್ರ ತಡೆಯೋಕ್ಕಾಗಲ್ಲ. ಇಲ್ಲಿ ಬರೋಬ್ಬರಿ ಭಯಂಕರ ಸೆಕೆ ಇದೆ. ನೋಡಿ, ವ್ಯೂ ನೋಡಿ ಮಸ್ತಾಗಿದೆ. ಈ ವ್ಯೂ ನೋಡೋಕ್ಕೇ ಅಷ್ಟೊಂದು ಖುಷಿ ಆಗುತ್ತೆ ನನಗೆ. 11:30 ಗಂಟೆ ಇವಾಗ. ಈ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೆಕೆ ಒಂದು ಬಿಟ್ಟರೆ ಬೇರೆ ಎಲ್ಲ ಓಕೆ. ಈಗ ನಮಗೆ ಫುಡ್ ರೆಡಿ ಇದೆ. ಫುಡ್ ತಿನ್ನುವ. ಈಗ ಫುಡ್ ಬಂದ್ಬಿಟ್ಟು ರೊಟ್ಟಿ, ಪನ್ನೀರ್ ಕರಿ. ಹೇಗಿದೆ ಅಂತ ಗೊತ್ತಿಲ್ಲ, ಟೇಸ್ಟ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಹೇಗಿದೆ ಅಂತ. ರೊಟ್ಟಿ ಚೆನ್ನಾಗಿದೆ. ಅಲ್ಲಿ ನೋಡಿ ತೋರಿಸ್ತೀನಿ. ಇವಾಗ ರೆಡಿ ಮಾಡಿ ಕೊಡ್ತಿರೋದು. ಒಂದು ನಿಮಿಷ ನೋಡ್ರ, ಅಲ್ಲಿ ಸ್ಪಾಟ್ ಇವಾಗಲೇ ನನಗೆ ಕೇಳಿದ್ದಕ್ಕೆ ಇವಾಗಲೇ 11:30 ಗಂಟೆ ಇವಾಗ ಮಾಡಿ ಕೊಡ್ತಿದ್ದಾರೆ. ಏಕೆ ಲೇಟ್ ಅಂತ ಕೇಳಿದ್ರೆ, ಸ್ವಲ್ಪ ಎಡಿಟ್ ಮಾಡೋಕ್ಕೆ ಕೂತೆ. 2 ದಿನದಿಂದ ವೀಡಿಯೋ ಹಾಕಿಲ್ಲ, ಹಾಗೆ ಎಡಿಟ್ ಮಾಡೋಕ್ಕೆ ಕೂತೆ. ಅದು ಸ್ವಲ್ಪ ಟೈಮ್ ಆಯಿತು. ಪ್ಲಸ್ ಇವರು 1 ಗಂಟೆ ಗಂಟೆ ಓಪನ್ ಇರುತ್ತೆ. ಹೀಗೆ ಫುಡ್ಡೆಲ್ಲ ಇದೆ 1 ಗಂಟೆ ಗಂಟ. ನೀವು ಒಟ್ಟ ಸಿಗುತ್ತೀರ ಎಲ್ಲ ಆಗ್ಬಿಟ್ಟು ಮೇಲೆ ಬಂದು ಊಟ ಮಾಡುವಂತ ನಾನು ಕಾಯ್ತಿದ್ದೆ. ಆದರೆ ಇವರು ಬ್ರಾಹ್ಮಣ್ಸ್. ಇವರು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿದೆ. ವೆಜ್ ಅಲ್ವಾ ಅಂದರೂ ಟೇಸ್ಟ್ ಚೆನ್ನಾಗಿದೆ. ನಾ ಈ ರೈಡ್ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತಿಗೆ 5 ದಿನ ಆಯ್ತಿದೆ. 5 ದಿನದಲ್ಲಿ ನೋ ನಾನ್ ವೆಜ್, ಓನ್ಲಿ ವೆಜ್. ಅದಕ್ಕೆ ಹೊಟ್ಟೆಗೆ ಯಾವುದೇ ತೊಂದರೆ ಇಲ್ಲ. ತುಂಬ ಫ್ರೂಟ್ಸಲ್ಲಿ ತಿಂತೀನಿ. ಒಂದು ಎಲ್ಲೆಲ್ಲ ಎಳ್ನೀರು ಸಿಗುತ್ತೆ. ಎಳ್ನೀರು ಸಿಗೋದು ತುಂಬ ಕಮ್ಮಿ. ಸಿಗೋ ಜಾಗದಲ್ಲಿ ಬೆಳೆದಿಲ್ಲ. ಎಷ್ಟು ಏನೇ ತೊಂದರೆ ಆದರೂ ಪರವಾಗಿಲ್ಲ, ನಿಲ್ಲಿಸ್ಬಿಟ್ಟು ಒಂದು 2 ಎಳ್ನೀರು ಕೊಡದೆ ಹೋಗೋದು. ಯಾಕೆಂದರೆ ಇಲ್ಲಿದು ಸೆಕೆ ತಡೆಯೋಕ್ಕಾಗಲ್ಲ. ನೀರಂತೂ ಒಂದು 4-5 ಲೀಟ್ರ್ ಡೈಲಿ ಕುಡಿತೀನಿ. ಮತ್ತು ಈ ಥರ ಒಳ್ಳೊಳ್ಳೆ ವಾಟರ್ ಸಿಕ್ಕಿದ್ರೆ ಫ್ಲಾಸ್ಕ್ ಇದೆ, ಬಿಸಿನೀರು ತುಂಬಿಸಿಡ್ತೀನಿ ಅದಕ್ಕೆ. ಅದು ನೈಟ್ ಕುಡಿಯೋಕ್ಕೆ ಯೂಸ್ ಮಾಡ್ತೀನಿ. ಇಲ್ಲ ಗಂಟಲು ಒಣಗ್ತಾ ಇರ್ತದೆ. ಇನ್ನು ಗುಡ್ ನೈಟ್ ಮೆಸೇಜ್ ಇಲ್ಲ. ಇದೇ ಗುಡ್ ನೈಟ್. ನಾಳೆ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗುವ. ಹಾಗೆ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇಲ್ಲಿಂದ ಹೊರಟಿದ್ದೀನಿ. ಈಗ ಗಂಟೆ ನೋಡಿದ್ರೆ 6:30 ಆಗಿರೋದು. ವೆದರ್ ನೋಡಿ ಹೆಂಗಿದೆ ಅಂತ, ಬಿಸಿಲು ನೋಡಿ ಹೆಂಗಿರುತ್ತೆ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ. 6:30ಗೇನೆ ಇಷ್ಟೊಂದು ಬಿಸಿಲಿದೆ. ಬ್ಯಾಗ್ ಅದು ಹೋಗುವಂತ ತಿಳ್ಕೊಂಡ್ರೆ ಹೆಂಗೋ ಟೈಮ್ 6:30 ಆಗಿಬಿಡ್ತು. ಎದ್ದು ರೆಡಿಯಾಗಷ್ಟು ಈ ಪ್ಯಾಕಿಂಗ್ ಆಗಾಗ 6:30 ಆಗಿದೆ. ಆಯ್ತು, ಇನ್ನು ಹೊರಡಿದೆ. ಆದಷ್ಟು ಬೇಗ ರಾಜಸ್ಥಾನ ಕ್ರಾಸ್ ಮಾಡಬೇಕು. ಸೆಕೆ ತಡೆಯೋಕ್ಕಾಗಿಲ್ಲ, ಅಷ್ಟೊಂದು ಸೆಕೆ ಇದೆ. ಓಕೆ, ಬನ್ನಿ ಇವ್ರಿಗೆ ಒಂದು ಬಾಯ್ ಹೇಳ್ಬಿಟ್ಟು ಹೋಯ್ತೇವ. ಹಾಗೆ ಅವ್ರ ಹತ್ರ ಮಾತಾಡ್ಬಿಟ್ಟು ಹಾಗೆ ಹೋಗಿ. ಇವ್ರದ್ದು ಮಗ. ಥ್ಯಾಂಕ್ ಯು, ವೆಲ್ಕಮ್. ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇವರು
ಇವ್ರದ್ದೇ ಹೋಟೆಲ್. ಇವರು ಬ್ರಾಹ್ಮಣ್ಸ್ ಇವರು. ತುಂಬ ಒಳ್ಳೊಳ್ಳೆ ಫುಡ್ ಕೊಟ್ಟರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇನ್ನು ನೆಕ್ಸ್ಟ್ ಟೈಮ್ ಇಲ್ಲಿ ಯಾವಾಗ ಬರೋದು ಅಂತೆಲ್ಲ ಗೊತ್ತಿಲ್ಲ, ಬರೋದೆಲ್ಲ ಡೌಟೇ. ಬಟ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಂದು ಒಳ್ಳೆ ಜನ ಸಿಕ್ಕಿದ್ರು. ಓಕೆ, ಹೊರಡ್ತಿದ್ದೀನಿ ಈಗ ಇಲ್ಲಿಂದ. ನಮ್ಮ ಗಾಡಿ ರೆಡಿ ಇದೆ. ಓಕೆ, ಪ್ಯಾಕಿಂಗ್ ಎಲ್ಲ ಆಗಿಬಿಟ್ಟಿದೆ. कौन करा ऊपर पिलान काट कर लुआ को आके ना तो ऊपर हो ऊपर जा है क्या? अरे बंद हो गया यार। हाँ भाई बंद हो गया तो चलने को नहीं। ಒಳ್ಳೆ ಒಂದು ರೆಸ್ಟೋರೆಂಟ್. ಹಾಗೆ ಬಂದೆ, ಏನೋ ಬ್ರೇಕ್ಫಾಸ್ಟ್ ಮಾಡುವಂತ. 6:30 ಬೆಳಿಗ್ಗೆ ಹೊರಡಿದ್ದೀನಲ್ಲ, ಏನೋ ಒಂಥರ ವಾಮಿಟ್ ಬರೋಂಗೆ ಆಯ್ತಿತ್ತು. ಸರಿಯಾಗಿಲ್ಲ ಅನಿಸುತ್ತೆ. ಸುಮಾರು ನೀರು ಕುಡಿತೀವಲ್ಲ, ಅದರಲ್ಲಿ ಏನೋ ಆಗಿರ್ಬೇಕು ಅನಿಸುತ್ತೆ. ಒಂದು ಲೆಮನ್ ಟೀ ಆರ್ಡರ್ ಮಾಡಿದ್ದೀನಿ, ಮತ್ತೊಂದು ಮ್ಯಾಗಿ ಹೇಳಿದ್ದೀನಿ. ತಿಂದ್ಬಿಟ್ಟು ಇಲ್ಲಿಂದಾಗಿ ಹೋಗೋದು. ಇನ್ನೊಂದು 10 ಕಿಲೋಮೀಟರ್ ಅಷ್ಟೇ ಈ ಬಾರ್ಡ್ರು, ಮತ್ತು ಹರಿಯಾಣ. ಚಂದನೇ ಇಲ್ಲ ಇಲ್ಲಿ, ನೀರು ಟೇಸ್ಟ್ ಚೇಂಜ್ ಇಲ್ಲ, ಏನು ಗೊತ್ತಿಲ್ಲ, ತುಂಬ ಖರಾಬಾಗಿದೆ. ಎಂತ ಮಾಡೋದು, ಸ್ಪ್ರೈಟ್ ಕುಡಿದು ಹೋಗೋದ ಅಂತ. ಒಳ್ಳೆ ಹೋಟ್ಲು ಅಂತ ಸುಮ್ಮನೆ ಹೇಳಿದೆ ನಾನು ಇನ್ನೂ ತಿಂದೇ ಇಲ್ಲ. ಬಟ್ ತಿನ್ನೋಕ್ಕೇ ಮನಸ್ಸು ಬರ್ತಿಲ್ಲ. ಲೆಮನ್ ಟೀ ಅಂತೂ ಸತ್ತು ಹೋಗುಂಟು. ಅದು ತೋರಿಸ್ತೀನಿ ಎಷ್ಟು ಖರಾಬಾಗಿದೆ. ಒಳ್ಳೆ ಹೋಟೆಲ್ ಅಂತ ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿತ್ತು ಅಷ್ಟೇ. ಲೈಮ್ ಟೀಯೇ ಚೆನ್ನಾಗಿಲ್ಲ. ಮ್ಯಾಗಿ ಹೇಳಿದೆ, ಮ್ಯಾಗಿ ನೋಡಿದ್ರೆ ಮ್ಯಾಗಿ ತಿನ್ನೋಕ್ಕೆ ಅನಿಸ್ತಿಲ್ಲ, ತಿನ್ನೋದು ಇಲ್ಲ ಬಿಡಿ. ಏನು ಹಾಕಿಲ್ಲ, ಹಾಗೆ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹೋಗಿದ್ದು. ನೀವು ಒಳ್ಳೆ ಏನು ಹೇಳ್ತಿಲ್ಲ ಬಿಡಿ, ಫುಡ್ ಸರಿ ಐತಿಲ್ಲ. ಓಕೆ ಬಾಯ್, ಇಲ್ಲಿಂದ ಹೊರಡ್ತೀನಿ. ಟೀ ಒಂದು ಜ್ಯೂಸ್ ಸ್ಪ್ರೈಟ್ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡ್ತೀನಿ. ಆಯ್ತೇ ಇಲ್ಲ, ನಾನು ತಿಂತೇ ಇಲ್ಲ. ಒಂದು ಸ್ಪ್ರೈಟ್ ಕುಡಿದೆ ಹೋಗ್ತಾ ಇದ್ದೀನಿ. ಹೋಟೆಲ್ ಆಡೋಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಫುಡ್ ಅಂತೂ ತುಂಬ ಖರಾಬಾಗಿತ್ತು, ತಿನ್ನೋಕ್ಕೆ ಆಗಲಿಲ್ಲ. ಹಾಗೆ ಅದು ಇಟ್ಬಿಟ್ಟು ಹಾಗೆ ಬಂದ್ಬಿಟ್ಟೆ. ಇವತ್ತು ನಂದು ಸ್ಟೇ ಏನಿದ್ರು ಪಂಜಾಬಲ್ಲಿ. जिंदगी बिताउणी तेरे नाल नी आउंदे ने अवले ही ख्याल नी हो वेखी कुछ मूहों ना तू बोल पई चन तारियां नू सोई जान दे खोली दरवाजे ना जुबान दे अखां नाल गल्लां होई जान दे मेले अज रूहां दा हो लैण दे नैण मिले रहण दे अज कोई खता कर लैण दे नैण मिले रहण दे। थैंक यू सर। ये बहुत अच्छा, थैंक यू सर, बहुत अच्छा. ಒಂದು ಒಳ್ಳೆ ಒಂದು ಸಿಂಗರ್ನ ನಾನು ಪಂಜಾಬಲ್ಲಿ ಇವತ್ತು ಮೀಟ್ ಮಾಡಿದೆ. ಅದರದ್ದೊಂದು ಖುಷಿ ಇವಾಗ ನನಗೆ ಆಯ್ತಿದೆ. ಈ ಜನ ಸ್ಟಾರ್ಟಿಂಗ್ ನನಗೆ ಹೇಳಿದ್ದು, ನಾವು ಒಂದು ಹಾಡು ಹೇಳ್ತೀನಿ, ನಿಮ್ಮದು ಯೂಟ್ಯೂಬ್ ಚಾನಲ್ ಹಾಕ್ತೀರಾ ಅಂತ. ನಾನು ಒಂದು ಎವರೇಜಾಗಿ ಆಡ್ಬೋದು ಅಂತ ತಿಳ್ಕೊಂಡಿದ್ದೆ. ಸೂಪರಾಗಿ ಆಡಿದರು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಾಳೆ ಒಂದು ಹೊಸ ವೀಡಿಯೋದಲ್ಲಿ ಮೀಟ್ ಆಗುವ. ಓಕೆ, ಬಾಯ್ ಬಾಯ್.